ಅಯ್ಯಪ್ಪ ವ್ರತ ಮಾಡುವುದೆಂದರೆ ಅದೊಂದು ದೈವಿಕವಾದ ಅನುಭವ. ಸನಾತನ ಧರ್ಮದ ಪ್ರಕಾರ ಮನುಷ್ಯ ಭಗವಂತನಲ್ಲಿ ಐಕ್ಯವಾಗಲು ರಾಜಯೋಗ, ಭಕ್ತಿಯೋಗ, ಕರ್ಮಯೋಗ, ಜ್ಞಾನಯೋಗ ಎಂಬ ಮಾರ್ಗಗಳಿವೆ. ಅಯ್ಯಪ್ಪ ವ್ರತ ಮಾಡುವವರು ಭಕ್ತಿಯೋಗ ಮೂಲಕ ದೈವ ಸ್ವರೂಪದ ಅನುಭವವನ್ನು ಪಡೆಯುತ್ತಾರೆ. ಅಯ್ಯಪ್ಪ ವ್ರತ 41 ದಿನಗಳ ಆಚರಣೆ. ಅಯ್ಯಪ್ಪ ಭಕ್ತರು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯುವ ಮೊದಲು 41 ದಿನಗಳ ಕಠಿಣ ವ್ರತ ಆಚರಣೆ ಮಾಡುತ್ತಾರೆ. ಒಂದು ಶಿಸ್ತಬದ್ಧವಾದ ಜೀವನ ನಡೆಸುತ್ತಾರೆ. ಅದಕ್ಕಾಗಿ ಕೆಲವು ನಿಯಮಗಳನ್ನ ಅವರು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಈ ನಿಯಮಗಳಲ್ಲಿ ಒಂದು ನಿಯಮವು ಆಚೆ ಈಚೆ ಆದರೆ ಅವರು ಮಾಡುವ ಅಯ್ಯಪ್ಪನ ಈ ವ್ರತ ಅವರಿಗೆ ಫಲಕಾರಿಯಾಗದು. ನಮಸ್ಕಾರ ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿ ಎಂದು ಭಕ್ತ ಮನದಲ್ಲಿ ತುಂಬಿ ಕರೆದರೆ ಆ ಕರೆ ಅಯ್ಯಪ್ಪ ಸ್ವಾಮಿಗೆ ಕೇಳುತ್ತದೆ ಎಂಬುದು ಅವನ ಭಕ್ತರ ಅಚಲ ನಂಬಿಕೆ. ಈ ನಂಬಿಕೆಗೆ ತಕ್ಕಂತೆಯೇ ಹಲವು ಭಕ್ತರ ಬದುಕಿನಲ್ಲಿ ಹಲವು ಪವಾಡಗಳು ನಡೆದು ಹೋಗಿವೆ. ಇದೇ ಕಾರಣ ಅಯ್ಯಪ್ಪ ಸ್ವಾಮಿ ಭಕ್ತರು 41 ದಿನಗಳ ಕಾಲ ಅಯ್ಯಪ್ಪ ವ್ರತವನ್ನ ಶಿಸ್ತಿನಿಂದ ಪಾಲಿಸುತ್ತಾರೆ. ಹೀಗೆ ಪಾಲಿಸಿದರೆ ಮಾತ್ರ ಆ ಅಯ್ಯಪ್ಪ ತಮಗೆ ಒಲಿಯುತ್ತಾನೆ ಎನ್ನುವ ನಂಬಿಕೆ ಅವರಿಗಿದೆ. ಅಷ್ಟಕ್ಕೂ ಆ ಭಕ್ತರು ತಾವು ಪಾಲಿಸುವ ಆ ನಿಯಮಗಳು ಯಾವುವು? ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕುವುದು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಈ ವ್ರತ ಹೇಗಿರುತ್ತದೆ ಅದನ್ನ ಮೊದಲು ತಿಳಿದುಕೊಳ್ಳೋಣ. ಬೆಳಗ್ಗೆ ಹಾಗೂ ಸಂಜೆ ತಣ್ಣೀರಿನಲ್ಲೇ ಸ್ನಾನ ಮಾಡಬೇಕು. ಬೆಳಗ್ಗೆ ಹೊತ್ತು ಸ್ನಾನ ಮಾಡಿದಾಗ ದೇಹ ಶುದ್ಧವಾಗುವುದು. ಈ ದಿನದ ಕೆಲಸವನ್ನು ಲವಲವಿಕೆಯಿಂದ ಮಾಡಲು ದೇಹದಲ್ಲಿ ಚೈತನ್ಯ ಮೂಡುತ್ತದೆ. ಸಂಜೆ ಸ್ನಾನ ಮಾಡುವುದರಿಂದ ದಣಿದ ದೇಹಕ್ಕೆ ಉಲ್ಲಾಸ ದೊರೆಯುತ್ತದೆ. ಅಲ್ಲದೆ ಸುಖ ನಿದ್ದೆ ಕೂಡ ದೊರೆಯುತ್ತದೆ. ನದಿಯಲ್ಲಿ ಅಥವಾ ಬಾವಿಯಲ್ಲಿ ಸ್ನಾನ ಮಾಡುವುದಾದರೆ ಬೆಳಗ್ಗೆ ಹೊತ್ತಿನಲ್ಲಿ ನೀರು ತುಂಬ ತಣ್ಣಗೆ ಇರಲ್ಲ, ಅದು ಸ್ವಲ್ಪ ಬೆಚ್ಚಗೆನೇ ಇರುತ್ತದೆ. ನದಿ ನೀರಿನಲ್ಲಿ ಸ್ನಾನ ಮಾಡಿದರೆ ಮನಸ್ಸಿಗೆ ಹುರುಪು ತುಂಬುತ್ತದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ಬೆಳಿಗ್ಗೆ ಮತ್ತು ಸಂಜೆ ತಪ್ಪದೇ ಪೂಜೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಸಂಜೆ ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಅಯ್ಯಪ್ಪ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಬೇಕು. ದೇವರ ಪೂಜೆಯಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ. ಅಯ್ಯಪ್ಪ ಭಕ್ತರು ಮಾಲೆ ಹಾಕಿದ ಮೇಲೆ 24 ಗಂಟೆಯೂ ಅಯ್ಯಪ್ಪ ಸ್ವಾಮಿಯನ್ನು ನೆನೆಯುತ್ತಾ ಇರಬೇಕಾಗುತ್ತದೆ. ಈ ಸಮಯದಲ್ಲಿ ಅನೇಕ ಭಜನೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅಯ್ಯಪ್ಪ ಭಕ್ತರು ಒಟ್ಟಾಗಿ ಸೇರಿ ದೇವರ ಭಜನೆಯನ್ನ ಮಾಡುತ್ತಾರೆ. ಸಾತ್ವಿಕ ಆಹಾರ ಇದು ಬಹುಮುಖ್ಯವಾದ ನಿಯಮವಾಗಿದ್ದು ಇದನ್ನು ಪಾಲಿಸಲೇಬೇಕು. ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದವರಿಗೆ ಮಾಡುವ ಆಹಾರವನ್ನು ತುಂಬಾ ಮಡಿಯಿಂದ ಮಾಡಬೇಕು. ಅವರಿಗೆ ಬಡಿಸುವ ಮುನ್ನ ಇತರರು ಆಹಾರದ ರುಚಿ ನೋಡುವಂತಿಲ್ಲ. ಅಲ್ಲದೆ ಮಾಲೆ ಹಾಕಿದವರು ತಂಗಳ ಆಹಾರ ಸೇವಿಸುವಂತಿಲ್ಲ. ಮಾಂಸ, ಮದ್ಯ, ಧೂಮಪಾನ ಮಾಡುವುದಂತೂ ದೂರದ ಮಾತು.